ಹಲೋ ಫ್ರೆಂಡ್ಸ್, ನಮಸ್ಕಾರ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಕೆಂಡ್ ಟೆಸ್ಟ್ ಇವತ್ತು ಶುರುವಾಯಿತು. ಸೊ ಇಂಡಿಯಾ ಟಾಸ್ ಗೆದ್ದು ಬ್ಯಾಟಿಂಗ್ ತಗೊಂಡ್ರು. ಯಾಕೆಂತಂದ್ರೆ ಇದು ಬ್ಯಾಟಿಂಗ್ ಪಿಚ್ ಆಗಿತ್ತು, ಜೊತೆಗೆ ಸ್ಪಿನ್ ಕೂಡ ತುಂಬಾ ಕಡಿಮೆ ಇತ್ತು. 3 ಡಿಗ್ರಿ ಸ್ಪಿನ್ ಆಗ್ತಾ ಇತ್ತು ಇವತ್ತು ಅಷ್ಟೇ. ಮತ್ತೆ ತುಂಬಾ ಫಾಸ್ಟ್ ಬೌಲಿಂಗ್ ಹೆಲ್ಪ್ ಆಗಲಿಲ್ಲ, ಒಟ್ನಲ್ಲಿ ಬೌಲರ್ಸ್ಗೆ ಹೆಲ್ಪ್ ಇರಲಿಲ್ಲ ಇವತ್ತು ಅಷ್ಟೊಂದು. ಸೊ ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ಇವರು ಬ್ಯಾಟಿಂಗ್ ತಗೊಂಡ್ರು. ಅದು ಒಳ್ಳೆ ಕೆಲಸ ಮಾಡಿದ್ರು ರೋಹಿತ್ ಶರ್ಮಾ. ಯಾಕಂದ್ರೆ ಇಲ್ಲಾಂದ್ರೆ ಅವರಾಗಿದ್ರೆ ಈಗ ಇವ್ರು 300 ಹೊಡೆದಿರೋ ಜಾಗದಲ್ಲಿ ಅವ್ರು 400 ಹೊಡೆದು ಬಿಡ್ತಾ ಇದ್ರು ಬ್ಯಾಸ್ ಬಾಲ್ ಅವರು, ಅವಕಾಶ ಸಿಕ್ಕಿದ್ರೆ ಮಾತ್ರ. ಸೊ ಅವ್ರೇನಾದ್ರು ಟಾಸ್ ಗೆದ್ದಿದ್ರೆ ಮಾತ್ರ. ಸೊ ಅದಾದ್ಮೇಲೆ ಯಶಸ್ವಿ ಜೈಸ್ವಾಲ್ ಇವತ್ತು ಬಾಲ್ ಒಂದಿಂದ ಬಾಲ್ ಕೊನೆ ತನಕ ನಿಂತ್ಕೊಂಡು ಆಡಿದ್ದಾರೆ, ಎಲ್ಲರ ಜೊತೆಗೂ ಪಾರ್ಟ್ನರ್ಶಿಪ್ ಮಾಡಿದ್ದಾರೆ. ಬಟ್ ಅವ್ರ ಜೊತೆಗೆ ತುಂಬಾ ದೊಡ್ಡ ದೊಡ್ಡ ಪಾರ್ಟ್ನರ್ಶಿಪ್ ಕೊಡಕ್ ಆಗ್ಲಿಲ್ಲ ಇಂಡಿಯನ್ ಟೀಮ್ ಪ್ಲೇಯರ್ಸ್, ಅದೊಂದು ಡ್ರಾಬ್ಯಾಕ್ ಆಯ್ತು. ಇಲ್ಲಾಂದ್ರೆ ಹತ್ರ ಇವತ್ತೇ ಒಂದು 350 400 ತನಕ ಇವತ್ತೇ ಹೊಡಿಬೋದಾಗಿತ್ತು ಯಾರಾದ್ರು ಚೆನ್ನಾಗಿ ಪಾರ್ಟ್ನರ್ಶಿಪ್ ಎಲ್ಲರೂ ಕೊಟ್ಟಿದ್ರೆ. ಎಲ್ಲ ಸಣ್ಣ ಪುಟ್ಟ ಕ್ಯಾಮೆಗಳು ಕೊಟ್ಟಿದ್ದಾರೆ, 30 40 ಈ ತರ ಪಾರ್ಟ್ನರ್ಶಿಪ್ಗಳು ಬಂತು. ದೊಡ್ಡ ದೊಡ್ಡ ಪಾರ್ಟ್ನರ್ಶಿಪ್ ಬರಕ್ಕಾಗಲಿಲ್ಲ, ಯಾಕಂದ್ರೆ ಯಾರು ದೊಡ್ಡ 50 ಅಬೌವ್ ಸ್ಕೋರ್ ಹೊಡಿಲೇ ಇಲ್ಲ, ಯಾರು ಹೊಡಿಯೋಕೆ ಪ್ರಯತ್ನನೇ ಮಾಡಲಿಲ್ಲ ಟೀಮ್ನಲ್ಲಿರೋರು. ಸೊ ಹೋದ ಪುಟ್ಟ ಬಂದ ಪುಟ್ಟ ಹಳೆ ಸಿಸ್ಟಮೇ ಮಾಡ್ತಾ ಇದ್ದಾರೆ. ಅಷ್ಟು ಹೊಡೆದ್ರೆ ಮ್ಯಾಚ್ ಗೆಲ್ಲಕ್ಕಾಗಲ್ಲ. ಆಕ್ಚುಲಿ 30 40 ರನ್ ಹೊಡಿಯೋದ್ರಿಂದ ಮ್ಯಾಚ್ನ ಗೆಲ್ಲಕ್ಕಾಗಲ್ಲ. ಅದು 30 40 ಜಾಸ್ತಿನೇ, 30ಕ್ಕಿಂತ ಕಮ್ಮಿ ಇದ್ದಾರೆ ಸ್ಕೋರ್ಗಳು. ಸೊ ಅದರಿಂದ ಮ್ಯಾಚ್ ಗೆಲ್ಲಕ್ಕೆ ತುಂಬಾ ಕಷ್ಟ ಆಗೋದು ಅದಕ್ಕೇನೆ. ಆದ್ರೆ ಒಂದ್ ಕಡೆ ಯಶಸ್ವಿ ಜೈಸ್ವಾಲ್ ಕೂಡ ಅದೇ ರೀತಿ ಏನಾದ್ರು ಬೇಗ ಔಟ್ ಆಗ್ಬಿಟ್ಟಿದ್ರೆ, 30 40 50 ಹೊಡ್ಕೊಂಡು ಔಟ್ ಆಗ್ಬಿಟ್ಟಿದ್ರೆ, ಎಲ್ಲರಿಗಿಂತ ಜಾಸ್ತಿ ಹೊಡೆದ್ಬಿಟ್ಟು ಔಟ್ ಆಗಿದ್ರು ಈ ಮ್ಯಾಚ್ ಇವತ್ತೇ ಆಲ್ ಔಟ್ ಆಗ್ಬಿಡ್ತಿದ್ರು ಟೀಮ್ ಇಂಡಿಯಾ ಅಂತಾನೆ ಹೇಳ್ಬೋದು. ಸೊ ನಾಳೆ ಯಶಸ್ವಿ ಜೈಸ್ವಾಲ್ ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ. ಡೇ ಎಂಡ್ ಅಲ್ಲಿ ಮಾತಾಡಿದಾಗ ಕೂಡ ನಾಳೆ ನಾನು ಇದನ್ನ ಡಬಲ್ ಸೆಂಚುರಿ ಮಾಡಿ ಅದಕ್ಕಿಂತ ಹೆಚ್ಚಿಗೆ ರನ್ ಹೊಡಿಯೋಕೆ ಒಂದು ಉದ್ದೇಶ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಆ ತರ ಇರಬೇಕು ಒಂದು ಇಂಟೆಂಟು. ನನಗೆ ಸಾಕು, ನಾನು 100 ಹೊಡೆದ್ರೆ ಯಾರು ರನ್ ಹೊಡಿತಲ್ಲ, ನಾನು 100 ಹೊಡೆದ್ರು ಸಾಕು, ಸೇಫ್ ನಾನು ಟೀಮಲ್ಲಿ ಅಂತ ಯೋಚಿಸಬಾರ್ದು. ಬರೀ ಕೆಲವರು ಇದ್ದಾರೆ ಈಗ ಟೀಮಲ್ಲಿ, ಅವರು ಬರೀ ಸ್ಥಾನ ಉಳಿಸ್ಕೊಳ್ಳೋಕ್ಕೋಸ್ಕರ ಸ್ವಲ್ಪ ಹೊತ್ತು ನಿಂತ್ಕೊಂಡು ಆಡ್ತಾರೆ. 30 40 ರನ್ ಹೊಡಿತಾರೆ, ಸ್ಥಾನ ಉಳಿಸ್ಕೊಳ್ಳೋಕೆ ಅಷ್ಟೇ ಅವ್ರು ಆಡ್ತಾರೆ. ಅದು ಹೊರತು ಟೀಮ್ ಗೆಲ್ಸಕ್ಕೋಸ್ಕರ ಹಾಫ್ ಸೆಂಚುರಿ ಹೊಡಿಯೋಣ ಅನ್ನೋದೇನಿಲ್ಲ, ಬರೀ ಅವ್ರ ಸ್ಥಾನ ಉಳಿಸ್ಕೋಬೇಕಷ್ಟೇ, ಅದಕ್ಕೋಸ್ಕರ ಆಡ್ತಾ ಇದ್ದಾರೆ. ಸೊ ಕೊನೆಯಲ್ಲಿ ಅಶ್ವಿನ್ ಇದ್ರು ಅವ್ರ ಜೊತೆಗೆ, ಅವರು 10 ಬಾಲ್ಗೆ 5 ರನ್ ಹೊಡೆದು ಒಂದು ಬಾಲ್ಗೆ 4 ಕೂಡ ಹೊಡೆದು ನಿಂತಿದ್ದಾರೆ. ಸೊ ಡೇ ಎಂಡ್ ಅಲ್ಲಿ 336 ಫಾರ್ 6 ಇದ್ದಾರೆ ಇವತ್ತು. 93 ಓವರ್ಸ್, ಒಂದು 3 ಓವರ್ಸ್ ಎಕ್ಸ್ಟ್ರಾ ಆಡಿಸಿದ್ದಾರೆ ಇವತ್ತು, ಇನ್ನು ಸ್ವಲ್ಪ ಲೈಟ್ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು. ಬಟ್ ಫುಲ್ ಸ್ಕೋರ್ ಕಾರ್ಡಿಗೆ ಬರೋದಾದ್ರೆ ಯಶಸ್ವಿ ಜೈಸ್ವಾಲ್ ತುಂಬಾ ಇಂಟೆಂಟ್ ಮಾತ್ರ ಸೂಪರ್ ಆಗಿತ್ತು. ಒಂದು ವೀರೇಂದ್ರ ಸೆಹ್ವಾಗ್, ಲೆಫ್ಟ್ ಹ್ಯಾಂಡ್ ವೀರೇಂದ್ರ ಸೆಹ್ವಾಗ್ ಅಂತ ಹೇಳ್ಬೋದು ಯಶಸ್ವಿ ಜೈಸ್ವಾಲ್. ಯಾಕಂದ್ರೆ ಒಳ್ಳೆ ಅಟ್ಯಾಕಿಂಗ್ ಕ್ರಿಕೆಟ್ ಕೂಡ ಆಡ್ತಾರೆ, ಸುಮ್ಮನೆ ಏನೋ ಒಂದು ಬೈದಲ್ಲಿ ಆಡಲ್ಲ. ಅಟ್ಯಾಕಿಂಗ್ ಕ್ರಿಕೆಟ್ ಕೂಡ ಚೆನ್ನಾಗಿದೆ, ಸ್ಪಿನ್ಗೂ ಚೆನ್ನಾಗಿ ಆಡ್ತಾರೆ, ಫಾಸ್ಟ್ ಬೌಲರ್ಗೂ ಚೆನ್ನಾಗಿ ಆಡ್ತಾರೆ. 257 ಬಾಲ್ಗಳು ಆಡಿದ್ದಾರೆ, 179 ಒಳ್ಳೆ ಸ್ಟ್ರೈಕ್ ರೇಟ್ ಇದೆ, 69.65 ಸ್ಟ್ರೈಕ್ ರೇಟ್ ಕೂಡ ತುಂಬಾ ಚೆನ್ನಾಗಿದೆ. ಅದ್ರಲ್ಲಿ 5 ಸಿಕ್ಸರ್ ಹೊಡೆದಿದ್ದಾರೆ. ಸೆಂಚುರಿ ಹೊಡಿಯೋಕ್ಕೂ ಸಿಕ್ಸರ್ ನುಗ್ಗಿ ಹೊಡೆದ್ರು. 50 ಹೊಡಿಬೇಕಾದ್ರೆ 150 ಹೊಡಿಬೇಕಾರೆಲ್ಲ 4 ಬೌಂಡ್ರೀಸ್ ಹೊಡೆದು ತಗೊಂಡ್ರು ಅವರು. ಅಂದ್ರೆ ಅಷ್ಟು ಒಂಥರ ವೀರೇಂದ್ರ ಸೆಹ್ವಾಗ್ ಕೂಡ ಅದೇ ರೀತಿ ಮಾಡ್ತಾ ಇದ್ರು ಅವಾಗ. 17 ಬೌಂಡ್ರಿಗಳು ಹೊಡೆದಿದ್ದಾರೆ. ಸೊ ಇದೊಂದು ಈ ತರ ಸ್ಕೋರ್ಗಳು ಬಂದ್ರೆ ಮಾತ್ರ ನಾವು ಒಂದು 500 ರನ್ ಹೊಡಿಯಕ್ಕೆ ಸಾಧ್ಯ. ಈ ತರ ಯಾರು ಹೊಡಿಲಿಲ್ಲ ಅಂತಂದ್ರೆ 500 ಹೊಡಿಯಕ್ಕಾಗಲ್ಲ. ಟೆಸ್ಟಲ್ಲಿ 500 ಹೊಡಿಲಿಲ್ಲ, 400 ಹೊಡಿಲಿಲ್ಲ ಅಂದ್ರೆ ಸೋಲಂತೂ ಖಚಿತ, ನಿಮಗೆ ಗೊತ್ತಿದೆ. ಸೊ ನೆಕ್ಸ್ಟ್ ರೋಹಿತ್ ಶರ್ಮಾ, ಅದು ತುಂಬಾ ವಿಕೆಟ್ ಟೇಕಿಂಗ್ ಬಾಲ್ ಅಲ್ಲ, ಬಟ್ ಇವರೇ ಸ್ವಲ್ಪ ಲೆಗ್ ಸೈಡ್ ಮಿಡಲ್ ಅಂಡ್ ಲೆಗ್ ಮಧ್ಯೆ ಇತ್ತು ಬಾಲ್, ಅದನ್ನ ತಳ್ಳಕ್ ಹೋಗಿ ಅಲ್ಲಿ ಅವರು ನಿಲ್ಸಿದ್ರು ಒಂದು ಫೀಲ್ಡರ್ನ. ಇಲ್ಲ ಅಂದ್ರೆ ಲೆಗ್ ಸ್ಲಿಪ್ ಇಲ್ಲ ಅಂದ್ರೆ ಅದು 4 ಬೌಂಡ್ರಿ ಹೋಗ್ಬಿಡ್ತಾಯ್ತು. ಆಕ್ಚುಲಿ ಅದು ಬೌಂಡ್ರಿ ಹೊಡಿಯೋ ಮನ್ಸಲ್ಲೇ ತಳ್ಳಿದ್ವನ್ನ, ಅಂದ್ರೆ ಅದಕ್ಕೆ ಕೈ ಕೊಟ್ಟಾಯ್ತು. ಸೊ ರೋಹಿತ್ ಶರ್ಮಾ ಅನ್ಲಕ್ಕಿ ಅಂತ ಹೇಳ್ಬೋದು. ಬಟ್ ರೋಹಿತ್ ಶರ್ಮಾದು ಕೂಡ ಲಾಸ್ಟ್ 10 ಇನ್ನಿಂಗ್ಸ್ ಚೆನ್ನಾಗಿಲ್ಲ ರನ್ಸು, ಅದರಿಂದ ಅವ್ರಿಗೆ ಅಷ್ಟು ಎಫೆಕ್ಟ್ ಆಗಲ್ಲ, ಯಾಕಂದ್ರೆ ಅವರು ಕ್ಯಾಪ್ಟನ್ ಆಗಿರೋದ್ರಿಂದ ಅವ್ರಿಗೆ ಅಷ್ಟೊಂದು ಎಫೆಕ್ಟ್ ಆಗಲ್ಲ. ಬಟ್ ಇನ್ನ ಕೆಲವು ಯಂಗ್ಸ್ಟರ್ಸ್ ಇದಾರಲ್ಲ, ಅವ್ರಿಗಂತೂ ಪಕ್ಕ ತೊಂದರೆ ಆಗುತ್ತೆ. ಶುಭ್ಮನ್ ಗಿಲ್ ಅದ್ರಲ್ಲೊಬ್ರು, ಅದ್ರಲ್ಲಿ ಅವರು 46 ಬಾಲ್ಗೆ 34 ರನ್ ಸೆಟ್ಲ್ ಆಗ್ತಾ ಇದ್ದಾರೆ. ಬರ್ತಾ ಇದ್ದಾರೆ ಬ್ಯಾಟ್ಸ್ಮನ್, ಸೆಟ್ ಆಗ್ತಾ ಇದ್ದಾರೆ. ಸೆಟ್ ಆದ್ಮೇಲೆ ಅದನ್ನ ಕನ್ವರ್ಟ್ ಮಾಡ್ತಾ ಇಲ್ಲ ದೊಡ್ಡ ಸ್ಕೋರ್ಗೆ, ಆಮೇಲಿಂದ ಮಿಸ್ಟೇಕ್ಸ್ ಮಾಡಿ ಔಟ್ ಆಗ್ತಾ ಇದ್ದಾರೆ. ಸೊ ಅದು ವಿಕೆಟಿಂಗ್ ಬಾಲ್ ಏನಲ್ಲ, ಆದ್ರೂ ಒಂದು 4th 5th 6th ಸ್ಟಂಪ್ ಅಲ್ಲಿ ಇತ್ತು ಬಾಲ್ ಸೇಮ್. ಆಂಡರ್ಸನ್ ಬೌಲಿಂಗ್ ಅಲ್ಲಿ ಅದು ಸ್ಲಿಪ್ಗೆ ಕ್ಯಾಚ್ ಕೊಟ್ಟರು, ಅದು ಆಕ್ಚುಲಿ ಕೀಪರ್ ಡೈ ಹೊಡೆದು ಇಟ್ಕೊಂಡ್ರು. ಅವರು 46 ಬಾಲ್ಗೆ 34 ರನ್ 5 4 ಹೊಡೆದಿದ್ರು. ಸೆಟ್ ಆಗಿದ್ದಾರೆ, 5 4 ಹೊಡೆದಿದ್ದಾರೆ ಅಂದ್ರೆ ಸೆಟ್ ಆಗಿದ್ದಾರೆ ಫೀಲ್ಡ್ ಅಲ್ಲಿ, ಬಟ್ ಅದನ್ನ ಕನ್ವರ್ಟ್ ಮಾಡಲಿಲ್ಲ. ಸೊ ಇದು ತುಂಬಾ ಡೇಂಜರಸ್ ಶುಭ್ಮನ್ ಗಿಲ್ಗೆ. ನೆಕ್ಸ್ಟ್ ಟೆಸ್ಟ್, ಥರ್ಡ್ ಟೆಸ್ಟ್ ಅಲ್ಲಿ ಈಗ ಸೆಕೆಂಡ್ ಇನ್ನಿಂಗ್ಸ್ ಒಂದು ಅವಕಾಶ ಸಿಗ್ಬೋದು ಇಂಡಿಯನ್ ಟೀಮ್ ಅಲ್ಲಿ ಬ್ಯಾಟಿಂಗ್ ಆಡಕ್ಕೆ. ಬಟ್ ಥರ್ಡ್ ಟೆಸ್ಟ್ ಅಲ್ಲಿ ವಿರಾಟ್ ಕೊಹ್ಲಿ ಬಂದ್ರೆ ಯಾರು ಬೇಕಾದ್ರೂ ಮನೆಗೆ ಹೋಗ್ಬೋದು, ಇವರು ಹೇಳಕ್ಕಾಗಲ್ಲ, ಅಂದ್ರೆ ಬೆಂಚಲ್ಲಿ ಕೂರ್ಬೋದು. ನೆಕ್ಸ್ಟ್ ಶ್ರೇಯಸ್ ಅಯ್ಯರ್ ಸೇಮ್ ಸಮಸ್ಯೆ, 27 ರನ್ ಹೊಡೆದಿದ್ದಾರೆ. ಸೆಟ್ ಆಗಿದ್ದಾರೆ ಅವರು 59 ಬಾಲ್ಗೆ. ಅವರು ಕೂಡ ಒಂದು ಇನ್ಸೈಡ್ ಎಡ್ಜ್ ಕ್ಯಾಚ್ ಕೀಪರ್ ಕಟ್ಟು. ಸೊ ಅದು ಒಂದು ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗ್ಬಿಟ್ಟೆ ಹೋದ್ರು. 3 ಬೌಂಡ್ರಿ ಹೊಡೆದಿದ್ರು, ಸೆಟ್ ಆಗಿ ಕೂಡ ಹತ್ರ ಆದ್ರು. ಸೊ ಇವರಿಬ್ಬರಿಗೂ ತುಂಬಾ ಡೇಂಜರ್ಸ್ ಇದೆ. ನೆಕ್ಸ್ಟ್ ಟೆಸ್ಟ್ ಅಲ್ಲಿ ಏನಾದ್ರು ಸರ್ಫರಾಜ್ಗೆ ಏನಾದ್ರು ಒಂದು ಅವಕಾಶ ಕೊಡಬೇಕು ಅಂತ ಡಿಸೈಡ್ ಆದ್ರೆ, ವಿರಾಟ್ ಕೊಹ್ಲಿ ಕಮ್ ಬ್ಯಾಕ್ ಮಾಡಿದ್ರೆ, KL ರಾಹುಲ್ ಕೂಡ ಕಮ್ ಬ್ಯಾಕ್ ಮಾಡಿದ್ರೆ, ಇಲ್ಲಿ ಜಾಗನೇ ಇಲ್ಲ ಶುಭ್ಮನ್ ಗಿಲ್ಗೂ ಶ್ರೇಯಸ್ ಅಯ್ಯರ್ಗೂ ಅಂತ ಅನ್ಸುತ್ತೆ ನೆಕ್ಸ್ಟ್ ಟೆಸ್ಟ್, ಥರ್ಡ್ ಟೆಸ್ಟ್ ಅಲ್ಲಿ. ಸೊ ಅವ್ರಿಗೆ ಇನ್ನೂ ಒಂದು ಅವಕಾಶ ಇದೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ. ಏನಾದ್ರು ಬಿಗ್ ಸ್ಕೋರ್ ಹೊಡಿಬೇಕು, 100 ಹೊಡಿಲೇಬೇಕು ಅವರು. ಸುಮ್ಮನೆ ನಾವು ಏನೋ ಆಡ್ತೀವಿ 50 50 40 40 ಹೊಡ್ಕೊಂಡು ಹೋಗ್ಬಿಡ್ತೀವಿ, ಸೆಟ್ಲ್ ಆಗ್ಬಿಡ್ತೀವಿ ಟೀಮಲ್ಲಿ, ಅದರ ಆಗಲ್ಲ. 100s ಕೂಡ ಹೊಡಿಬೇಕಾಗುತ್ತೆ. ಟೆಸ್ಟ್ ಕ್ರಿಕೆಟ್ ಇದು, ODI ಕ್ರಿಕೆಟ್ ಅಲ್ಲ. ಓನ್ಲಿ 100 ಹೊಡಿಯೋದ್ರು ನಡೆಯುತ್ತೆ ಅಂತ ಹೇಳಕ್ಕೆ. ಇದರಲ್ಲಿ 106 ಓವರ್ಗಳ ತನಕ ಬ್ಯಾಟಿಂಗ್ ಮಾಡ್ಬೋದು. ಅದಾದ್ಮೇಲೆ ರಜತ್ ಪತಿದಾರ್ ಇವತ್ತು ಡೆಬ್ಯೂ ಮಾಡಿದ್ದಾರೆ. ಅವರು ಜಹೀರ್ ಖಾನ್ ಇಂದ ಕ್ಯಾಪ್ ರಿಸೀವ್ ಮಾಡಿದ್ರು ಇವತ್ತು. ಡೆಬ್ಯೂನಲ್ಲಿ ತುಂಬಾ ಚೆನ್ನಾಗಿತ್ತು ಅವ್ರದ್ದು, ಕಾನ್ಫಿಡೆನ್ಸ್ ಚೆನ್ನಾಗಿತ್ತು. ಅವರು ಫಸ್ಟ್ ಮ್ಯಾಚ್ ಆಡ್ತಿದ್ದಾರೆ ಅಂತಾನೆ ಅನಿಸ್ತಿರಲಿಲ್ಲ. ಸಖತ್ತಾಗಿ ಒಳ್ಳೊಳ್ಳೆ ಡ್ರೈವ್ಗಳು ಹೊಡೆದು 4ಗಳು ಹೊಡಿತಾ ಇದ್ರು, ಚೆನ್ನಾಗಿ ಸೆಟ್ ಆಗಿದ್ರು. 72 ಬಾಲ್ಗೆ 32 ರನ್ ಹೊಡೆದಿದ್ರು, 3 ಬೌಂಡ್ರಿ ಅದ್ರಲ್ಲಿ ಹೊಡೆದಿದ್ರು. ರಜತ್ ಪತಿದಾರ್, ರೆಹಾನ್ ಅಹಮದ್ ಒಂದು ಬಾಲು ತುಂಬಾ, ಅವರು ರಿಸ್ಟ್ ಸ್ಪಿನ್ನರ್ ಆಗಿರೋದ್ರಿಂದ ತುಂಬಾ ಸ್ಪಿನ್ ಆಗ್ತಾ ಇರ್ತದೆ ಬಾಲು, ಅದನ್ನ ಡಿಫೆಂಡ್ ಮಾಡಿದ್ರು ಚೆನ್ನಾಗಿ. ಆದ್ರೂ ಕೂಡ ಅದು ಅವ್ರನ್ನ ಬೀಟ್ ಮಾಡ್ಕೊಂಡು ಹೋಗಿ ವಿಕೆಟ್ಸ್ಗೆ ಹೊಡಿತು, ಆ ಬೆಲ್ಸ್ ಬಿದ್ದೋಗ್ಬಿಡ್ತವಾಗ. ಸೊ ಇವ್ರು ಏನ್ ಮಾಡ್ಬೋದಾಗಿತ್ತು ಅಂದ್ರೆ ಅಟ್ಲೀಸ್ಟ್ ಬ್ಯಾಟಲ್ಲಿ ತಳ್ಳಕ್ ಟ್ರೈ ಮಾಡ್ಬೋದಾಯ್ತು. ಆದ್ರೆ 2 ಕಾಲ್ನ ಡ್ರ್ಯಾಗ್ ಮಾಡ್ಬಿಟ್ಟಿದ್ರು, ಫ್ರಂಟ್ ಫುಟ್ ಇಟ್ಬಿಟ್ಟಿದ್ರು. ಸೊ ಅವ್ರಿಗೆ ಸಡನ್ ಆಗಿ ತಿರ್ಗಕ್ಕಾಗಲಿಲ್ಲ.
ಕಾಲಲ್ಲೇ ತಳ್ಳಕ್ಕೆ ನೋಡಿದ್ರು ಆಗಲಿಲ್ಲ, ಬೋಲ್ಡ್ ಆಗೋಯ್ತದು. ಸೊ ಅವರು ಕೂಡ ಡಿಸಪಾಯಿಂಟ್ ಆಗ್ಬಿಟ್ರು. ಯಾಕಂದ್ರೆ ನನ್ನ ಪ್ರಕಾರ ಅವ್ರನ್ನ ನೋಡಿದ್ರೆ ಅವರು ಆಲ್ಮೋಸ್ಟ್ 50 ಅಥವಾ ಸೆಂಚುರಿ ಹೊಡೆಯೋ ಥರನೇ ಮೈಂಡ್ ಸೆಟಲ್ಲಿ ಇದ್ರು. ಅವ್ರ ಇಂಟೆಂಟ್ ಅಂತೂ ಚೆನ್ನಾಗಿತ್ತು. ಸೊ ಅವ್ರಿಗೆ ನಿಜವಲ್ಲೂ ಟೆಸ್ಟ್ ಕ್ರಿಕೆಟ್ ಚೆನ್ನಾಗಿ ಸೂಟ್ ಆಗುತ್ತೆ ಅನ್ಸುತ್ತೆ. ಒಳ್ಳೊಳ್ಳೆ ಡಿಫೆನ್ಸ್ ಅಂತೂ ಸಖತ್ತಾಗಿ ಡಿಫೆನ್ಸ್ ಮಾಡ್ತಾ ಇದ್ರು ಬಾಲ್ನ. ತುಂಬ ಕಾನ್ಫಿಡೆಂಟ್ ಆಗಿ ಆಡ್ತಾ ಇದ್ರು. ತುಂಬ ಖುಷಿ ಆಯಿತು. ಅದಾದಮೇಲೆ ಕೆ ಎಸ್ ಬರೋಕ್ಕಿಂತ ಅರ್ಲಿಯಾಗಿನೇ ಅಕ್ಷರ್ ಪಟೇಲ್ನ ಕಳಿಸ್ತಾರೆ ಟೀಮ್ ಇಂಡಿಯಾ. ಅಕ್ಷರ್ ಪಟೇಲ್ ಯಾಕಂದ್ರೆ ಲೆಫ್ಟ್ ಹ್ಯಾಂಡ್ ಆಡ್ತಾ ಇದ್ರು ಯಶಸ್ವಿ ಜೈಸ್ವಾಲ್ ಆಲ್ರೆಡಿ. ಲೆಫ್ಟ್ ಹ್ಯಾಂಡ್ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರಲ್ಲ, ರನ್ ಚೆನ್ನಾಗಿ ಬರುತ್ತೆ ಅಂತ ಅವ್ರಿಗೂ ಕೊಟ್ಟರು. ಅವರು ಕೂಡ 51 ಬಾಲ್ಗೆ 27 ರನ್ ಹೊಡೆದ್ರು, 4 ಓವರ್ ಹೊಡೆದಿದ್ದಾರೆ. ಅವ್ರ ಇಂಟೆಂಟ್ ಚೆನ್ನಾಗಿತ್ತು, ಬಟ್ ಅವರು ಅದಕ್ಕಿಂತ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ ಅಕ್ಷರ್ ಪಟೇಲಿಂದ. ಸೊ ಅವರು ಅವಾಗಿಂದ ಕಂಟ್ರಿಬ್ಯೂಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ತುಂಬ ಅವ್ರದ್ದು ಆವರೇಜ್ ಆಕ್ಚುಲಿ ಶುಭ್ಮನ್ ಗಿಲ್ ಮತ್ತೆ ಶ್ರೇಯಸ್ ಅಯ್ಯರ್ಗಿಂತ ಚೆನ್ನಾಗಿದೆ ಆವರೇಜು ಟೆಸ್ಟ್ ಕ್ರಿಕೆಟ್ನಲ್ಲಿ. ಆಲ್ಮೋಸ್ಟ್ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಬಿಟ್ಟರೆ ನೆಕ್ಸ್ಟಲ್ಲಿ ಇದ್ದಾರೆ. ಅಷ್ಟು ಚೆನ್ನಾಗಿ ರನ್ಗಳನ್ನ ಹೊಡೆದಿದ್ದಾರೆ ಟೀಮ್ ಇಂಡಿಯಾಗೆ. ಸೊ ಅವರಿಂದ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ, ಯಾಕಂದ್ರೆ ಬೌಲಿಂಗ್ ಕೂಡ ಮಾಡ್ತಾರೆ, ವಿಕೆಟ್ಸ್ ಕೂಡ ತೆಗಿತಾರೆ. ನೆಕ್ಸ್ಟ್ ಕೆ ಎಸ್ ಭರತ್ ಕೂಡ ಒಂದು ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ. ಅವರು ಕೂಡ 23 ಬಾಲ್ಗೆ 17 ರನ್. ಅವರು ಸೇಮ್ ಅದೇ ಥರ ಪಾಯಿಂಟಲ್ಲಿ ಬಾಲ್ ರನ್ ಹೊಡೆಯೋಕೆ ಹೋಗಿ ಅಲ್ಲೊಂದು ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗಿದ್ದಾರೆ. ಅವರು 2 4 ಒಂದು ಸಿಕ್ಸರ್ ಹೊಡೆದಿದ್ರು. ಚೆನ್ನಾಗಿತ್ತು ಅವ್ರದ್ದು ಆಟ. ಬಟ್ ಏನಂತಂದರೆ ಅವರು ಕೂಡ ಕನ್ವರ್ಟ್ ಮಾಡೋಕೆ ಆಗ್ತಾನೆ ಇಲ್ಲ. ಅವಾಗಿಂದನೂ 50 ಕೂಡ ಹೊಡೆದಿಲ್ಲ ಅವರು. ಅವ್ರು ಅವತ್ತು 40 ಹೊಡೆದಿದ್ರು ಫಸ್ಟ್ ಟೆಸ್ಟಲ್ಲೂ ಕೂಡ. ಸೊ ಅವರು ಕನ್ವರ್ಟ್ ಮಾಡಬೇಕು, ಇಲ್ಲಾಂದರೆ ಟೀಮಲ್ಲಿ ಜಾಸ್ತಿ ದಿನ ಇರಲ್ಲ. ಅವರು ಇವರಿಗೆ ಎಲ್ಲಿವರೆಗೆ ಇರ್ತಾರೆ ಅಂತ ನಾನು ಕರೆಕ್ಟಾಗಿ ಹೇಳೋದಾದ್ರೆ ರಿಷಬ್ ಪಂತ್ ಬರೋ ತನಕ ಮಾತ್ರ. ಇಲ್ಲಿ ರಿಷಬ್ ಪಂತ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ BCCIನವರು, ಟೀಮ್ ಮ್ಯಾನೇಜ್ಮೆಂಟ್ ಎಲ್ಲ. ರಿಷಬ್ ಪಂತ್ ಫುಲ್ ಕಂಪ್ಲೀಟ್ಲಿ ರಿಕವರಿ ಆಗೋ ತನಕ ಅಷ್ಟೇ. ಇವರಾಗಲಿ, ಧ್ರುವ್ ಜುರೇಲ್ ಆಗಲಿ, ಇಶಾನ್ ಕಿಶನ್ ಯಾರೇ ವಿಕೆಟ್ ಕೀಪರ್ ಇರಲಿ, ಅವರು ರಿಷಬ್ ಪಂತ್ ಬರೋ ತನಕ ಮಾತ್ರ ಟೀಮಲ್ಲಿ ಇರಕ್ಕೆ ಆಮೇಲೆ ಅಂತೂ ಚಾನ್ಸೇ ಇಲ್ಲ. ಯಾಕಂದರೆ ರಿಷಬ್ ಪಂತ್ ಏನಾದರೂ ಕಮ್ಬ್ಯಾಕ್ ಮಾಡಿ ಚೆನ್ನಾಗಿ ಸೆಟ್ಲ್ ಆಗಿಬಿಟ್ರೆ, ಮತ್ತೆ ಚೆನ್ನಾಗಿ ಒಳ್ಳೆ ಅವ್ರ ಫಾರ್ಮ್ ಏನಾದ್ರು ವಾಪಸ್ ತೊಗೊಬಿಟ್ರೆ, ಸೊ ಇವ್ರು ಯಾರಿಗೂ ಚಾನ್ಸ್ ಇರಲ್ಲ. ಅಲ್ಲಿವರೆಗಾದ್ರೂ ಅಟ್ಲೀಸ್ಟ್ ರಿಷಬ್ ಪಂತ್ ಬಿಟ್ಟರೆ ಇನ್ನೊಬ್ಬ ಕೀಪರ್ ಇಂಡಿಯನ್ ಟೀಮ್ಗೆ ಟೆಸ್ಟ್ ಕ್ರಿಕೆಟಲ್ಲಿ ಬೇಕು ಅಂತಂದರೆ ಬೇಕೇ ಬೇಕು. ಒಬ್ಬರು ಎಕ್ಸ್ಟ್ರಾ ಕೀಪರ್ನ ಎಲ್ಲಾದರೂ ಕರ್ಕೊಂಡು ಹೋಗ್ತಾರೆ, ಸಿಂಗಲ್ ಕೀಪರಲ್ಲಿ ಕರ್ಕೊಂಡು ಹೋಗಲ್ಲ. ಸೊ ಅದರಿಂದ ಸ್ವಲ್ಪ ಬ್ಯಾಟಿಂಗ್ನ ಇಂಪ್ರೂವ್ ಮಾಡ್ಕೋಬೇಕು ಕೆ ಎಸ್ ಭರತ್ ಅಂತ ಅನ್ಸುತ್ತೆ. ನೆಕ್ಸ್ಟ್ ರವಿಚಂದ್ರನ್ ಅಶ್ವಿನ್ ಬಂದಿದ್ದಾರೆ. ಅವರು 5 ರನ್ ನೋಡ್ಕೊಂಡು ಆಡ್ತಾ ಇದ್ದಾರೆ. ನಾಳೆ ಸ್ವಲ್ಪ ಡೇ 2ನಲ್ಲಿ ರವಿಚಂದ್ರನ್ ಅಶ್ವಿನ್ ಯಶಸ್ವಿ ಜೈಸ್ವಾಲ್ ಜೊತೆ ಸೇರಿಕೊಂಡು ಸ್ವಲ್ಪ ಚೆನ್ನಾಗಿ ಪಾರ್ಟ್ನರ್ಶಿಪ್ ಕೊಟ್ಟರೆ ತುಂಬ ಒಳ್ಳೆಯದು. ಯಾಕಂದರೆ ಯಶಸ್ವಿ ಜೈಸ್ವಾಲ್ ಅದನ್ನು ಅವರು ಡಬಲ್ ಸೆಂಚುರಿಯಾಗಿ ಕನ್ವರ್ಟ್ ಮಾಡ್ಕೋತಾರೆ. ಅವ್ರ ಸ್ಕೋರ್ನ 179 ಜೊತೆಗೆ ಟೀಮ್ ಇಂಡಿಯಾ ಸ್ಕೋರ್ ಕೂಡ 500 ಮುಂದೆ ಮುಟ್ಟಿಸ್ಬಿಟ್ರೆ ಅಲ್ಲಿ ಇಂಗ್ಲೆಂಡ್ನ ಬ್ಯಾಕ್ ಫುಟ್ಗೆ ಹಾಕ್ದಂಗೆ ಆಗುತ್ತೆ, ಅವ್ರನ್ನ ಕೆಳಗಡೆ ಹಾಕಿ ತುಳ್ದಂಗೆ ಆಗ್ಬಿಡ್ತದೆ. ಆವಾಗ ಅವರು ಕಮ್ಬ್ಯಾಕ್ ಮಾಡೋದು ತುಂಬ ಕಷ್ಟ ಇರುತ್ತೆ. ಅವರಿಂದ ನಮ್ಗೆ ಏನಾದ್ರು 100-150 ಲೀಡ್ ಸಿಕ್ಬಿಟ್ರು ಫಸ್ಟ್ ಇನ್ನಿಂಗ್ಸಲ್ಲಿ, ಇನ್ನು 4th ಇನ್ನಿಂಗ್ಸಲ್ಲಿ ಚೇಸ್ ಮಾಡಬೇಕಾದ್ರೆ ಇಂಗ್ಲೆಂಡ್ ಆಗಿರುತ್ತೆ. ಸೊ ಆರಾಮಾಗಿ ನಾವು ಅವ್ರನ್ನ ಆಲ್ಔಟ್ ಮಾಡಿ ಗೆಲ್ಬೋದು. ಸೊ ಇದು ಇವತ್ತಿನ ಮ್ಯಾಚು ಈ ರೀತಿ ಇತ್ತು. ಸೊ ಅವ್ರಿಗೆ ವಿಕೆಟು ಅಲ್ಲಿ ಜಾಸ್ತಿ ಸಿಕ್ಕಿ ಎಲ್ಲರಿಗೂ ಆಲ್ಮೋಸ್ಟ್ ಶೋಯಬ್ ಬಶೀರ್ ಹೊಸ ಹುಡುಗ, ಅವನಿಗೆ 2 ವಿಕೆಟ್ ಸಿಕ್ಕಿದೆ. ಅಹಮದ್ಗೆ 2 ವಿಕೆಟ್ ಸಿಕ್ಕಿದೆ. ಸೊ ಜೇಮ್ಸ್ ಆಂಡರ್ಸನ್ ಮತ್ತು ಟಾಮ್ ಆಟ್ಲಿ ಒಂದೊಂದು ವಿಕೆಟ್ ತಗೊಂಡಿದ್ದಾರೆ. ಸೊ ಟೋಟಲಿ ಇವತ್ತು ಇಂಡಿಯನ್ ಸೈಡ್ ಆಗಿದೆ ಎಲ್ಲ ಸೆಷನ್ಸು ಕೂಡ. ಸೊ ನಾಳೆ ಹೋಪ್ ಮಾಡೋಣ ಇಂಡಿಯಾ ಒಂದು 500 ಸ್ಕೋರ್ ಹೊಡಿಲಿ ಅಂತ. ನಿಮ್ಮ ಅಭಿಪ್ರಾಯನ ಈ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ, ಹಾಗೆ ವಿಡಿಯೋಸ್ಗೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.